ಧರ್ಮಸ್ಥಳದಲ್ಲಿ ನಡೆದಂಥ ಅತ್ಯಾಚಾರ ಮತ್ತು ಕೊಲೆ ಸಂಬಂಧಪಟ್ಟಂತೆ ಸೌಜನ್ಯ ಮತ್ತು ಇತರ ಎಲ್ಲ ಮಹಿಳೆಯರನ್ನು ಕೊಲೆ ಮಾಡಿದ ವಿಚಾರವಾಗಿ ಒಂದು ಪ್ರತಿಭಟನೆಯನ್ನು ಮಾಡಬೇಕಂತ ನಮ್ಮ ಪಕ್ಷದಿಂದ ಇಡೀ ರಾಜ್ಯಾದ್ಯಂತ ಒಂದು ತೀರ್ಮಾನ ಆಗಿತ್ತು. ಇದನ್ನು ಒಂದು ಓವರ್ಟೇಕ್ ಮಾಡಿ ಪೊಲೀಸ್ ಇಲಾಖೆ ಇವತ್ತು ನಮ್ಮ ಹೋರಾಟಕ್ಕೆ ನಿನ್ನೆ ತಾನೇ ಬೆಂಬಲವನ್ನು ಕೊಟ್ಟು ಮತ್ತು ಅನುಮತಿಯನ್ನು ಕೊಟ್ಟಿತ್ತು. ಒಂದು ಅನುಮತಿಯನ್ನು ಪಡೆದು ಕುರಿ ಕೇಳಿ ಸಂಬಾರ ಹರಿಯುವಂಥ ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಆಗ್ತಾಯಿದೆ. ನಮಗೆ ಒಂದು ಸಂದೇಹ ಬಂದಿರತಕ್ಕಂಥದ್ದಿಷ್ಟೇ, ಪೊಲೀಸ್ ಇಲಾಖೆಗಳು ಮತ್ತು ಸರ್ಕಾರ, ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಈಗಾಗಲೇ ಸೌಜನ್ಯ ಕೊಲೆ ಮತ್ತು ನೂರಾರು ಕೊಲೆಗಳ ಏನು ತಲೆ ಬುಡಿಯನ್ನು ತಕ್ಕೊಡ್ತೀವಿ ಅಂತ ತಕ್ಕೊಟ್ಟರೂ ಕೂಡ ಅವರನ್ನು ಹೋಗಿ ಹಿಡಿಲಾರದಂತಹ ಪೊಲೀಸು ಮತ್ತು ಅವರಲ್ಲಿರ್ತಕ್ಕಂಥ ಏನು ನಿರ್ಲಕ್ಷ್ಯತೆ ಮತ್ತು ಅಸಹಾಯಕತೆ ಒಂದು ಕಡೆ ನಮಗೆ ಎಲ್ಲ ಡೌಟನ್ನು ತಂದು ಕೊಡ್ತಾಯಿದೆ. ಈ ದಿನ ಯಾವುದೇ ಥರ ಪ್ರತಿಭಟನೆ ಬೇಡ ಅಂತಂದರೆ ಯಾಕೆ ಅಂತಕ್ಕಂಥದ್ದನ್ನು ಮುಂದಿನ ದಿನಗಳಲ್ಲಿ ನಾವು ಇದೇ ಆಜಾದ್ ಪಾರ್ಕ್ನಲ್ಲಿ ಇನ್ನು 4 ದಿನದ ನಂತರದಲ್ಲಿ ದೊಡ್ಡ ಮಟ್ಟದ ನಮ್ಮ ಜಿಲ್ಲಾ ನಾಯಕರುಗಳು ಹೇಳಿದಂಗೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಜನರ ಸೇರಿಸಿ ಇವತ್ತು ಮಳೆ ಜೋರಾಗಿ ಬರ್ತಾಯಿದೆ. ಇವರ ಬಣ್ಣವನ್ನು ಬಯಲು ಮಾಡೋದಕ್ಕೆ ಮಳೆ ಕೂಡ ಅಡಚಣೆ ಆಗಿದೆ. ನಮಗೆ ಈ ಪ್ರಕೃತಿನೂ ಕೂಡ ಸೌಜನ್ಯಕ್ಕೆ ದ್ರೋಹನ ಬಗೆತೆ. ಸಾಮಾನ್ಯ ರಾಜಕಾರಣಿಗಳಲ್ಲ, ಪೊಲೀಸರಲ್ಲ, ಅಲ್ಲಿರ್ತಕ್ಕಂತಹ ದೇವರ ಧರ್ಮದ ಹೆಸರಿನಲ್ಲಿ ಕೋಟ್ಯಾಂತರ ಲೂಟಿ ಮಾಡಿರ್ತಕ್ಕಂಥ ದರೋಡೆಕೋರರು ಮಾತ್ರ ದ್ರೋಹನ ಬಗೆದಿಲ್ಲ, ಕೊಲೆಯನ್ನು ಮಾಡ್ತಿಲ್ಲ. ನಮ್ಮ ಹೋರಾಟವನ್ನು ಈ ಪ್ರಕೃತಿಗೂ ಕೂಡ ಸಹಿಸಲಾಗದೆ ಇವತ್ತು ಮಳೆ ಕೂಡ ಬರ್ತಾಯಿದೆ. ಸಂತೋಷದ ವಿಚಾರ. ಯಾಕಂತಂದರೆ ಜನರಿಗೆ ಇಲ್ಲಿರ್ತಕ್ಕಂತಹ ಇಲಾಖೆಗಳ ಒಂದು ನೈಜ ಏನು ಗೋಮುಖ ವ್ಯಾಘ್ರದ ಮುಖವನ್ನು ನಾವು ಕಳಚಿಡಬೇಕಾಗಿರ್ತಕ್ಕಂಥದ್ದು ಇವತ್ತಿತ್ತು. ಮಳೆಯ ಕಾರಣದಿಂದ ಪೊಲೀಸರು ಕೂಡ ಸಪೋರ್ಟ್ ಮಾಡ್ಯಾರ. ಥ್ಯಾಂಕ್ಸ್. ಇವತ್ತು ನೀವು ನಿರಾಕರಣೆ ಮಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಪೊಲೀಸವರೇ. ಮುಂದಿನ ದಿನಗಳಲ್ಲಿ ಈ ಹೋರಾಟವನ್ನು ನೀವು ತಡೆಯೋಕ್ಕೆ ಆಗೋದಿಲ್ಲ. ಸೌಜನ್ಯ ಪರವಾದಂಥ ಹೋರಾಟ ನಮ್ಮದು ಮುಂದುವರಿತದೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇರ್ತಕ್ಕಂಥದ್ದೇ ನೋವಲ್ಲಿರ್ತಕ್ಕಂಥ ಅನ್ಯಾಯಕ್ಕೊಳಗಾದಂಥ ಬಡಜನರ ಪರವಾಗಿರ್ತಕ್ಕಂಥ ಪಕ್ಷ. ಹಾಗಾಗಿ ಮಾಧ್ಯಮ ಮಿತ್ರರೇ, ನೀವೆಲ್ಲರೂ ಕೂಡ ಇವತ್ತು ನಮ್ಮ ಹೋರಾಟದ ಕರೆಗೆ ಬಂದಿರತಕ್ಕಂಥ ನಿಮಗೆಲ್ಲರೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಿದ್ದೇನೆ. ಮತ್ತು ಪ್ರತಿಯೊಬ್ಬರು ಕೂಡ ಮುಂದಿನ ಹೋರಾಟಕ್ಕೆ ಹಲವಾರು ಸಂಘಟನೆಗಳು, ಪಕ್ಷದ ಜನಪರ ಕಾಳಜಿ ಉಳ್ಳವರೆಲ್ಲರೂ ಕೂಡ ನಮ್ಮ ಪಕ್ಷವನ್ನು ಬೆಂಬಲಿಸೋದ್ರ ಮುಖಾಂತರ ಸೌಜನ್ಯ ಪರವಾಗಿ ಧ್ವನಿ ಎತ್ತೋದಕ್ಕೆ ನೀವೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಕರೆಗೆ ನೀವೆಲ್ಲ ಹೋಗೊಟ್ಟು ಬರಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ಇವತ್ತು ತಮ್ಮೆಲ್ಲರನ್ನೂ ಕೂಡ ಬೇಡ್ಕೊಳ್ತಾ ಈ ಒಂದು ಸಂದರ್ಭದಲ್ಲಿ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಬಂಧುಗಳು.